ಹಾಯ್ ಗೈಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ತುಂಬ ಜನ ಸೆವೆನ್ ಸೆಮ್ ಸ್ಟೂಡೆಂಟ್ಸು ರಿಸಲ್ಟ್ಸ್ ಯಾವಾಗ ಬರುತ್ತೆ, ಏನಾದರೂ ಅಪ್ಡೇಟ್ಸ್ ಇದೆಯಾ, ಪ್ರಾಜೆಕ್ಟ್ ರಿಸಲ್ಟ್ಸು ಯಾವಾಗ ಬರುತ್ತೆ, ಬರುತ್ತಾ ಬರಲ್ವಾ, ಈ ಥರ ತುಂಬ ಜನ ಮೆಸೇಜಸ್ ಹಾಕ್ತಿದ್ರು. ಸೊ ಈ ಒಂದು ವಿಡಿಯೋ ಅದಕ್ಕಾಗಿ. ಏನು ಅಂದರೆ, ಕರೆಂಟ್ ಅಪ್ಡೇಟ್ ಪ್ರಕಾರ ಯಾವುದೇ ರೀತಿ ವಿ ಟಿ ಯು ಒಫಿಷಿಯಲ್ ನೋಟಿಫಿಕೇಶನ್ ಆಗಲಿ ಸರ್ಕ್ಯುಲರ್ ಆಗಲಿ ಇನ್ನೂ ರಿಲೀಸ್ ಮಾಡಿಲ್ಲ ಸೆವೆನ್ ಸೆಮ್ ರಿಸಲ್ಟ್ ಬಗ್ಗೆ. ಓಕೆನಾ? ಸೊ ಯಾವುದೇ ರೀತಿ ಒಫಿಷಿಯಲ್ ಅಪ್ಡೇಟ್ಸ್ ಇಲ್ಲ ಈ ಒಂದು ಸೆವೆಂತ್ ಸೆಮ್ ರಿಸಲ್ಟ್ ಬಗ್ಗೆ. ಬಟ್ ಸೊ ಈ ಎಕ್ಸ್ಪೆಕ್ಟೆಡ್ ಡೇಟ್ಸ್ ಅಂತ ಇರುತ್ತಲ್ಲ, ಈ ಒಂದು ಎಕ್ಸ್ಪೆಕ್ಟೆಡ್ ಡೇಟ್ಸ್ ಬಂದ್ಬಿಟ್ಟು ಜನವರಿ 28 ಇಂದ ಫೆಬ್ರವರಿ 4 ಒಳಗಡೆ ಯಾವಾಗಾದ್ರೂ ನಿಮ್ಮ ರಿಸಲ್ಟ್ಸ್ ಔಟ್ ಆಗ್ಬೋದು, ಯಾವಾಗಾದ್ರೂ ಬರ್ಬೋದು. ಓಕೆನಾ? ಸೊ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಡೇಟಲ್ಲೇ ಬರುತ್ತೆ, ಎಕ್ಸ್ಪೆಕ್ಟೆಡ್ ಡೇಟ್ಸ್ ಒಳಗಡೆನೆ ಬರುತ್ತೆ, ಬಟ್ ಯಾವಾಗಾದ್ರೂ ಬರ್ಬೋದು, ಪ್ರಿಡಿಕ್ಟ್ ಮಾಡೋದಕ್ಕಾಗಲ್ಲ. ಸೊ ಏನು ಹೇಳ್ತೀನಿ ಅಂತ ಅಂದರೆ, ಯಾವುದೇ ರೀತಿ ಇವತ್ತು ಹೇಳ್ತಾರೆ ಲೈಕ್ ಇವಾಗ ರಿಸಲ್ಟ್ ಬರುತ್ತೆ, ನಾಳೆ ರಿಸಲ್ಟ್ ಬರುತ್ತೆ ಅಂದರೆ ನಂಬಕ್ಕೆ ಹೋಗ್ಬೇಡಿ. ಸೊ ಏನೇ ಅಪ್ಡೇಟ್ಸ್ ಇದ್ರೂ ರಿಸಲ್ಟ್ ಪ್ರಕಾರ, ರಿಸಲ್ಟ್ ರಿಲೇಟೆಡ್ ಏನೇ ಇದ್ರೂ ಡೈರೆಕ್ಟ್ ನಮ್ಮ ವಾಟ್ಸಪ್ ಚಾನಲಲ್ಲಿ ಹಾಕ್ತೀನಿ. ರಿಸಲ್ಟ್ ಬಂದ ಮೇಲೆ ಅವಾಗ ಅದ್ರ ಬಗ್ಗೆ ಅಪ್ಡೇಟ್ಸ್ ಕೊಡ್ತೀನಿ. ಓಕೆನಾ? ಸೊ ಈ ಥರ. ಸೊ ಯಾವುದೇ ರೀತಿ ಈ ಸತಿ ವಿ ಟಿ ಅವ್ರಿಗೆ ಏನಾಯ್ತೋ ನನಗೆ ಗೊತ್ತಿಲ್ಲ, ಈ ಥರ ಡಿಲೇ ಮಾಡ್ಕೊಳ್ತಾ ಬಂದರು. ಡಿಲೇ ಅನ್ನೋದಕ್ಕಿಂತ ಇವತ್ತು ಎಕ್ಸಾಮ್ ರಿಸಲ್ಟ್ ಬಿಡ್ತಾರೆ ಅಂತ ಹೇಳ್ತಾರೆ, ಕೊನೆಗೆ ಇಲ್ಲ ಅಂತ ಹೇಳ್ತಾರೆ, ಕೊನೆಗೆ ಏನೋ ಟೆಕ್ನಿಕಲ್ ಇಶ್ಯೂಸ್ ಆಯಿತು ಅಂತ ಹೇಳ್ತಾರೆ. ಸೊ ಲೈಕ್ ದಿಸ್. ಸೊ ಈ ಈ ಥರ ಆಗಿರೋದ ಕಾರಣ ಸೊ ಎಕ್ಸ್ಪೆಕ್ಟೆಡ್ ಡೇಟ್ಸ್ ಒಳಗಡೆನೆ ಬರುತ್ತೆ, ಬಟ್ ಯಾವಾಗ ಬರುತ್ತೋ ಅದು ನಮ್ಮ ಚಾನಲ್ಲಿ ನಾವು ಅಪ್ಡೇಟ್ ಮಾಡ್ತೀವಿ. ಓಕೆನಾ? ಸೊ ಇನ್ನೊಂದ್ಸತಿ ಹೇಳ್ತಿದ್ದೀನಿ, ಇದು ಎಕ್ಸ್ಪೆಕ್ಟೆಡ್ ಡೇಟ್ಸ್ ಮಾತ್ರ, ಬಟ್ ಯಾವುದೇ ರೀತಿ ಕನ್ಫರ್ಮೇಷನ್ ಇಲ್ಲ. ಓಕೆನಾ? ಸೊ ಮತ್ತೆ ಇದ್ರದ್ದು ಅದಾದಮೇಲೆ ಪ್ರಾಜೆಕ್ಟ್ ರಿಸಲ್ಟ್ ಬಗ್ಗೆ ತುಂಬ ಕೇಳ್ತಿದ್ರು. ಸೊ ಪ್ರಾಜೆಕ್ಟ್ ರಿಸಲ್ಟ್ಸ್ ಯಾವಾಗ ಬರುತ್ತೆ ಅಂತ. ಸೊ ಅದ್ರ ಬಗ್ಗೆನೂ ಕೂಡ ಸ್ಟೂಡೆಂಟ್ಸ್ ತುಂಬಾ ಕನ್ಫ್ಯೂಷನಲ್ಲಿದ್ದರು. ಸೊ ಏನು ಅಂತ ಅಂದರೆ, ಪ್ರಾಜೆಕ್ಟ್ ರಿಸಲ್ಟ್ ಕೂಡ ನಿಮ್ಮ ಥಿಯೋರಿ ರಿಸಲ್ಟ್ಸ್ ಜೊತೆನೆ ಅದು ಕೂಡ ಅನೌನ್ಸ್ ಆಗುತ್ತೆ. ಓಕೆ? ನಿಮ್ಮ ಒಂದು ರಿಸಲ್ಟ್ ಶೀಟಲ್ಲಿ ನೀವು ಎಕ್ಸ್ ಅಥವಾ ಡಬ್ಲ್ಯೂ ಈ ಥರ ಇದೆಲ್ಲ ನಾರ್ಮಲ್ ಇಂಡಿಕೇಟರ್ಸ್ ಅಲ್ವಾ? ಸೊ ಯಾವ್ದ್ರ ನಿಮ್ಮ ಪ್ರಾಜೆಕ್ಟ್ ಇವ್ಯಾಲ್ಯೂಯೇಷನ್ ಸ್ಟೇಟಸ್ ಬಗ್ಗೆ ಇಂಟರ್ನಲ್ ಎಕ್ಸ್ಟರ್ನಲ್ ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಈ ಒಂದು ಇಂಡಿಕೇಶನ್ಸ್. ಓಕೆನಾ? ಯಾವುದೇ ರೀತಿ ಪ್ಯಾನಿಕ್ ಆಗೋದು ಬೇಡ. ಲೈಕ್ ಪ್ರಾಜೆಕ್ಟ್ ಮಾರ್ಕ್ಸು ಅವಾಗ ನಿಮಗೆ ಕರೆಂಟ್ಲಿ ವಿಸಿಬಲ್ ಇಲ್ಲ, ಅಥವಾ ಯಾವುದೇ ರೀತಿ ಎಕ್ಸ್ ಅಥವಾ ಡಬ್ಲ್ಯೂ ಅನ್ನೋದು ಇನಿಷಿಯಲ್ ಆಗಿ ಕಾಣಿಸಿಲ್ಲ. ಸೊ ಈ ಥರ ಬಂದರೆ ಪ್ಯಾನಿಕ್ ಆಗಕ್ಕೆ ಹೋಗ್ಬೇಡಿ. ಬಿಕಾಸ್ ಅದನ್ನು ಯೂಶಲ್ ಆಗಿ ಅವರು ಲೇಟರ್ ಅಂದರೆ ಯಾವಾಗಾದರೂ ನೆಕ್ಸ್ಟ್ ಅಪ್ಡೇಟ್ ಮಾಡ್ತಾರೆ, ವೆರಿಫಿಕೇಶನ್ ಕಂಪ್ಲೀಟ್ ಆದಮೇಲೆ. ಓಕೆನಾ? ಸೊ ಇದರಲ್ಲಿ ಯಾವುದೇ ರೀತಿ ಪ್ಯಾನಿಕ್ ಆಗಕ್ಕೆ ಹೋಗ್ಬೇಡಿ, ಡಿಸ್ಪ್ಲೇ ಆಗ್ತಿಲ್ಲ ಅಥವಾ ಯಾವುದೇ ರೀತಿ ಇಂಡಿಕೇಶನ್ನೇ ತೋರಿಸಿಲ್ಲ ಅಂತ. ಓಕೆನಾ? ಆಮೇಲೆ ನಿಮ್ಗಳಿಗೆ ಗೊತ್ತಿರೋ ಪ್ರಕಾರ ಇವಾಗ ರಿಸಲ್ಟ್ಸ್ ಬಿಟ್ಟ ಮೇಲೆ ಸರ್ವರ್ ಬ್ಯುಸಿ ಅಥವಾ ರಿಸಲ್ಟ್ ಓಪನ್ ಆಗದೆ ಇರೋದು ತುಂಬ ಚೆನ್ನಾಗಿ ಗೊತ್ತು ಅನ್ಸುತ್ತೆ, ಆ ಟೈಮಲ್ಲಿ ಯಾಕೆ ಆ ಥರ ಆಗುತ್ತೆ ಅಂತ. ಸೊ ಯಾಕೆ ಅಂದರೆ, ನಿಮಗೂ ಗೊತ್ತು ವೆಬ್ಸೈಟು ತುಂಬ ಸ್ಲೋ ಇರುತ್ತೆ ಆ ಟೈಮಲ್ಲಿ. ಸರ್ವರ್ ಯಾಕೆ ಸ್ಲೋ ಇರುತ್ತೆ ಅಂತ ಅಂದರೆ, ತುಂಬ ಜನ ಅವಾಗೇ ರಿಸಲ್ಟ್ಸ್ ಚೆಕ್ ಮಾಡ್ತಿರೋದ್ರಿಂದ ನಿಮ್ಮ ರಿಸಲ್ಟ್ಸ್ ಆವಾಗ ವಿಸಿಬಲ್ ಆಗದೆ ಇರೋದು, ಸೊ ಈ ಥರ ಎಲ್ಲ ಆಗುತ್ತೆ. ಓಕೆನಾ? ಲೋಡ್ ಆಗದೆ ಇರೋದು ಅಥವಾ ಸರ್ವರ್ ಎರರ್ ತೋರಿಸ್ಬೋದು. ಸೊ ಈ ಥರ ಆಗತ್ತೆ, ಯಾಕಂದರೆ ಲ್ಯಾಕ್ಸ್ ಆಫ್ ಸ್ಟೂಡೆಂಟ್ಸ್ ಆ ಒಂದು ಸೈಟನ್ನ ಅದೇ ಟೈಮಲ್ಲಿ ಆಕ್ಸೆಸ್ ಮಾಡ್ತಿರೋದ್ರಿಂದ ಆ ಥರ ಆಗುತ್ತೆ. ಅದು ನಿಮಗೂ ಗೊತ್ತು, ಪ್ರತಿ ಸೆಮ್ಮು ನೀವು ಕೂಡ ನೋಡ್ಕೊಂಡು ಬಂದಿರ್ತೀರ ಅಲ್ವಾ? ಸೊ ಇಫ್ ಯುವರ್ ರಿಸಲ್ಟ್ಸ್ ಆರ್ ನಾಟ್ ಓಪನಿಂಗ್ ಅಥವಾ ಸರ್ವರ್ ಎರರ್ ಬಂದರೆ, ಸೊ ಒಂದು 10 ಮಿನಿಟ್ಸ್ ವೆಯ್ಟ್ ಮಾಡಿ, ಅದಾದಮೇಲೆ ಮತ್ತೆ ಓಪನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ಓಕೆನಾ? ಸೊ ವೆಯ್ಟ್ ಅಂತ ಹೇಳ್ತಾ, ಸೊ ಯಾವುದೇ ರೀತಿ ಒಫಿಷಿಯಲ್ ಅಪ್ಡೇಟ್ಸ್ ಬರಲಿ, ನಾನು ನಮ್ಮ ವಾಟ್ಸಾಪ್ ಚಾನಲ್ಲಿ ನಾವು ಅಪ್ಡೇಟ್ ಮಾಡ್ತೀವಿ. ಓಕೆನಾ? ಮತ್ತು ನಿಮಗೆ ವಿಡಿಯೋ ಮುಖಾಂತರನೂ ನಾವು ತಿಳಿಸ್ಕೊಡ್ತೀವಿ ಆದರೆ. ಓಕೆನಾ? ಸೊ ಅಂತ ಹೇಳ್ತಾ, ಸೊ ಅಷ್ಟೇ ಗೈಸ್, ಮತ್ತಿನ್ನೇನಿಲ್ಲ. ನಿಮಗೆ ಗೊತ್ತಾಯ್ತಲ್ವಾ ವಾಟ್ ಆರ್ ದ ಎಕ್ಸ್ಪೆಕ್ಟೇಷನ್ ಡೇಟ್ಸ್ ಫಾರ್ ದ ಸೆವೆಂತ್ ಸೆಮ್, ಮತ್ತು ನಿಮ್ಮ ರಿಸಲ್ಟ್ಸ್ ಯಾವಾಗ ಬರುತ್ತೆ, ಪ್ರಾಜೆಕ್ಟ್ಸ್ ರಿಸಲ್ಟ್ ಇದೆಲ್ಲ ನಿಮಗೆ ಕ್ಲಿಯರ್ ಆಯ್ತಲ್ವಾ? ಸೊ ಯಾವುದೇ ರೀತಿ ಫೇಕ್ ಸ್ಕ್ರೀನ್‌ಶಾಟ್ಸ್ ಆಗಲಿ, ವಾಟ್ಸ್ಯಾಪ್ ಫಾರ್ವರ್ಡೆಡ್ ಮೆಸೇಜಸ್ ಆಗಲಿ, ಅಥವಾ ರ್ಯಾಂಡಮ್ ಟೆಲಿಗ್ರಾಮ್ ಮೆಸೇಜಸ್ ಆಗಲಿ ಸೊ ಬಂದರೆ ನಂಬಕ್ಕೆ ಹೋಗಬೇಡಿ, ಅನ್ಲೆಸ್ ವಿ ಟಿ ಯು ಒಫಿಷಿಯಲಿ ಅನೌನ್ಸಸ್ ಇಟ್. ಓಕೆನಾ? ಸೊ ಎಕ್ಸ್ಪೆಕ್ಟೆಡ್ ಡೇಟ್ಸ್ ಒಳಗಡೆನೆ ಬರುತ್ತೆ, ಬಟ್ ಯಾವಾಗಾದರೂ ರಿಲೀಸ್ ಆಗ್ಬೋದು. ಓಕೆನಾ? ಸೊ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್.